ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಅನ್ ಯೂಟ್ಯೂಬ್ ಚಾನಲ್. ನವೆಂಬರ್ 24 ಅಂದ್ರೆ ನಾಳೆ ಬೈಕ್ ಟ್ಯಾಕ್ಸ್ಗೆ ಹೈಕೋರ್ಟ್ ನಲ್ಲಿ ಕೊನೆ ಜಡ್ಜ್ಮೆಂಟ್ ಬರುತ್ತಾ? ಇದನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಆಗುತ್ತಾ ಅನ್ನೋದೇ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಯಾಕಂದ್ರೆ ಗೊತ್ತಿರ್ಬೇಕು, ಈ ಹಿಂದೆ ನವೆಂಬರ್ 14ನೇ ತಾರೀಕು ಕೂಡ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ತುಂಬಾ ವಾದ ನಡೀತು. ರಾಜ್ಯ ಸರ್ಕಾರದ ಸಚಿವರು ಕಿರಣ್ ಶೆಟ್ಟಿ ಅವರು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಫುಲ್ ವಾದ ಮಾಡಿದ್ರು. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಲಿ ಕಸ್ಟಮರ್ನ ಒಂದ್ ಕಡೆ ಒಂದ್ ಕಡೆ ಸಾಕ್ಸಂಗಿಲ್ಲ, ಇದು ಪರ್ಸನಲ್ ವೆಹಿಕಲ್ಸ್ ಅಷ್ಟೇ, ಹಂಗಾಗಿರೋದ್ರಿಂದ ಇದರಲ್ಲಿ ಯಾವುದೇ ತರ ಹಣ ಸಂಪಾದನೆ ಮಾಡಂಗಿಲ್ಲ ಅಂತ ಕೂಡ ಹೇಳಿದ್ರು. ಹಂಗಾಗಿ ಏನಾಗಿತ್ತು ಅಂದ್ರೆ, ಈ ಒಂದು ವಾದ ವಿವಾದ ನಡೆದ್ರಿಂದ ಬೈಕ್ ಟ್ಯಾಕ್ಸಿಗೆ ವಿರೋಧವಾಗಿ ತುಂಬಾ ಚರ್ಚೆ ಆಗಿತ್ತು. ಎಲ್ಲ ಒಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಹಿನ್ನಡೆ ಆಯ್ತು. ಇದು ನೆಕ್ಸ್ಟ್ ಮುಂದಿನ ಒಂದು ಇಯರಿಂಗ್ ಡೇಟ್ ಅಲ್ಲಿ ಖಂಡಿತ ಇದು ಫೈನಲ್ ಡೇಟ್ ಬಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಒಂದು ಎಲ್ಲಾ ರೈಡರ್ಸ್ ಮನಸ್ಸಲ್ಲಿ ಕಾಡ್ತಾ ಇದೆ. ಹೌದು, ಇದು ನಮಗೂ ಕೂಡ ಹಂಗೆ ಆಗಿದೆ. ಯಾಕೆಂದ್ರೆ ಈ ಬೆಳವಣಿಗೆ ಹಂಗೆ ಆಗ್ತದೆ. ಇವತ್ತು ಕೂಡ ಜಸ್ಟ್ ಒಂದು ನ್ಯೂಸ್ ಕೂಡ ಅಪ್ಡೇಟ್ ಆಗಿದೆ ಗೌರ್ಮೆಂಟ್ ಇಂದ. ಬೈಕ್ ಟ್ಯಾಕ್ಸಿ ಅನ್ನೋದು ಓನ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಅಂಡ್ ಇ ಕಾಮರ್ಸ್ ಇದಕ್ಕೆ ಮಾತ್ರ ಸೀಮಿತ. ಇದರಿಂದ ಕಸ್ಟಮರ್ನ ಯಾವುದೇ ಕಾರಣಕ್ಕೂ ಒಂದ್ ಕಡೆ ಪಾರ್ಸಲ್ ಮಾಡಂಗಿಲ್ಲ, ಪಿಕಪ್ ಡ್ರಾಪ್ ಮಾಡಂಗಿಲ್ಲ ಅಂತ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಬ್ಯಾನ್ ಆಗ್ತಕ್ಕ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಎಲ್ಲರಿಗೂ ಇದೇ ಒಂದು ಮನಸ್ಸಲ್ಲಿ ಕಾಡ್ತಾ ಇದೆ. ಹಂಗಂದ್ರೆ ಏನಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು? ಅದಕ್ಕೂ ಕೆಲವೊಂದು ರೀಸನ್ ಕೊಟ್ಟಿದ್ದಾರೆ, ಗೊತ್ತಿರ್ಬೇಕು. ನಾನು ಇವತ್ತು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದೀನಿ. ಬೈಕ್ ಟ್ಯಾಕ್ಸಿಯಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತದೆ ಅಂತೆ, ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಅಂತೆ. ಇದೆಲ್ಲ ಒಂದು ಸಿಲ್ಲಿ ರೀಸನ್. ಇವತ್ತು ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇರೋದು ಯಾವ ವೆಹಿಕಲ್ಸ್ ಇಂದ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಗೌರ್ಮೆಂಟ್ಗೆ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ದೊಡ್ಡ ದೊಡ್ಡ ವೆಹಿಕಲ್ಗಳು, ಕಾರಲ್ಲಿ ಒಂದ್ ದೊಡ್ಡ ದೊಡ್ಡ ಕಾರ್ ತಗೊಂಬರ್ತಾರೆ, ಒಬ್ಬರೇ ಇರ್ತಾರೆ ಕಾರಲ್ಲಿ, ಅದನ್ನ ಯಾರು ಕೇಳ್ತಾ ಇಲ್ಲ. ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ವಾ? ಇವತ್ತು ಆಟೋಗಳ ಸಂಖ್ಯೆ ಗೊತ್ತಿರ್ಬೇಕು. ಇವತ್ತು ಆಟೋಕ್ಕೆ ಬೆಂಗಳೂರಿಗೆ ಕೊಟ್ಟಿರ್ತಾರೆ ಲಿಮಿಟೇಷನ್ 1,55,000 ಆಟೋಕ್ಕೆ ಲಿಮಿಟ್ ಕೊಟ್ಟಿರೋದು ಬೆಂಗಳೂರಲ್ಲಿ. ಎಷ್ಟಿದೆ ಇವತ್ತು ಆಟೋ ಸಂಖ್ಯೆ? 3 ಲಕ್ಷಕ್ಕೂ ಅಧಿಕ ಇದೆ ಆಟೋಗಳು. ಎವ್ರಿ ಡೇ 1000 ಆಟೋಗಳು ರೋಡ್ ಇಳಿತಾನೆ ಇದೆ, ಹೊಸ ಹೊಸ ಆಟೋಗಳು ರಿಜಿಸ್ಟ್ರೇಷನ್ ಆಗಿ ಬೆಂಗಳೂರಲ್ಲಿ. ಇದಕ್ಕೆಲ್ಲ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಮತ್ತೆ? ಇದೆಲ್ಲ ಇಲ್ಲಿಗಲ್ವಲ್ಲ ಹಂಗಾರೆ? ಗೌರ್ಮೆಂಟ್ ಇವೆಲ್ಲ ಮಾಡ್ತಾ ಇದೆ, ಬಟ್ ಬೈಕ್ ಟ್ಯಾಕ್ಸಿ ಮಾತ್ರ ಯಾಕೆ ಇಲ್ಲಿಗಲ್ ಅಂತ ಪದೇ ಪದೇ ಕ್ವಶನ್ ಮಾಡ್ತಿದ್ದಾರೆ. ಇವತ್ತು ಎಷ್ಟು ಹೊಸ ಆಟೋ ಬರ್ತಾನೆ ಇದೆ ಎವ್ರಿ ಡೇ. ಎಷ್ಟು ಒಂದು 1000 ಮಿನಿಮಮ್, ಒಂದು ದಿನಕ್ಕೆ 1,000 ಹೊಸ ಆಟೋ ರಿಜಿಸ್ಟ್ರೇಷನ್ ಆಗಿ ರೋಡಿಗೆ ಇಳಿತಾನೆ. ಕೊಟ್ಟಿರೋ ಪರ್ಮಿಷನ್ ನಮ್ಮ ಆಟೋಕ್ಕೆ ಬೆಂಗಳೂರಲ್ಲಿ 1.5 ಲಕ್ಷ ಆದ್ರೆ ಡಬ್ಬಲ್ಗೆನ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆರ್ಡರ್ ಎಲ್ಲಿಂದ ಬರುತ್ತೆ ಬನ್ನಿ ಅಂದ್ರೆ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ? ಇವತ್ತು ಬೈಕ್ ಟ್ಯಾಕ್ಸಿ ಅವ್ರ ಹೊಟ್ಟೆ ಮೇಲೆ, ನಮ್ಮ ಬೈಕ್ ಟ್ಯಾಕ್ಸಿ ಅವ್ರ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ. ಆರ್ಡರ್ ಬರ್ತಾ ಇಲ್ಲ, ನಮ್ಮ ಆರ್ಡರ್ ಎಲ್ಲ ಅವರೇ ತಗೊಂಡು ಹೋಗ್ತಾ ಇದಾರೆ, ನಮ್ಮನ್ನ ಕಿತ್ಕೊಂಡು ತಿಂತಿದ್ದಾರೆ ಅಂತ ಪ್ರತಿಯೊಬ್ರು ಆಟೋದವ್ರು ಇದೇ ಒಂದು ಕಂಪ್ಲೇಂಟ್ ಹೇಳ್ತಾ ಇದಾರೆ. ಬಟ್ ಇಷ್ಟೊಂದು ಆಟೋಗಳು ಜಾಸ್ತಿ ಆದ್ರೆ ಆ ಆರ್ಡರ್ ಎಲ್ಲಿಂದ ಬರುತ್ತೆ? ಅವ್ರಿಗೆ ಎಲ್ಲಿಂದ ಬಾಡಿಗೆ ಸಿಗ್ತವೆ? ಈ ತರನ ಥಿಂಕ್ ಮಾಡ್ಬೇಕಲ್ವಾ? ಒಂದೇ ಆಂಗಲ್ ಆಗಿ ಯಾವತ್ತೂ ಥಿಂಕ್ ಮಾಡಬಾರ್ದು ನಾವು. ಬೈಕ್ ಟ್ಯಾಕ್ಸಿ ಅವ್ರನ್ನೇ ದೂಷಣೆ ಮಾಡಿ ಮಾತಾಡಬಾರ್ದು. ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿ ರೀಸನ್ ಅಲ್ಲ ಪ್ರಾಬ್ಲಮ್ಗೆ. ಹಂಗಾಗಿ ನಮಗೂ ಒಂದು ಲಿಮಿಟೇಷನ್ ಎಷ್ಟಿದೆ, ನಮ್ಮ ಆಟೋ ಸಂಖ್ಯೆ ಅಷ್ಟಿದ್ರೆ ಎಲ್ಲಾರ್ಗು ಹೊಟ್ಟೆ ತುಂಬುತ್ತೆ, ಎಲ್ಲಾರು ಜೀವನ ಮಾಡ್ತಾರೆ. ಇವತ್ತು ನಮ್ಮಲ್ಲೇ ತಪ್ಪಿಟ್ಕೊಂಡು ಬೇರೆಯವ್ರ ಬಗ್ಗೆ ಬೆಲ್ಟ್ ಮಾಡಿ ತೋರ್ಸೋದು ಎಷ್ಟು ಚೆನ್ನಾಗಿದೆ ಹೇಳಿ. ಹಂಗಾಗಿ ಒಂದು ಗೌರ್ಮೆಂಟ್ ಎಲ್ಲಾ ಕಡೆಗೂ ನ್ಯಾಯವಾಗಿ ತೀರ್ಮಾನ ಮಾಡ್ಬೇಕು. ಇವತ್ತು ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಮಾಡ್ಬಿಟ್ರೆ ನಾಳೆ ದಿವಸ ಏನ್ ಮಾಡ್ಬೇಕು ಅವರೆಲ್ಲವಾ? ಇದನ್ನ ನಂಬ್ಕೊಂಡಿದಾರಲ್ವಾ? ಇವತ್ತು ಸುಮಾರು 10 ವರ್ಷದಿಂದ ಕೆಲಸ ಮಾಡೋರು ಇದಾರೆ, ಇದರಲ್ಲಿ ಲಕ್ಷಾಂತರ ಜನ ಇದಾರೆ. ಸಡನ್ ಅಂತ ಬ್ಯಾನ್ ಆಯ್ತು ಅಂದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು? ನೆಕ್ಸ್ಟ್ ಸಿಚುವೇಶನ್ ಏನ್ ಅವ್ರದ್ದು? ಎಷ್ಟು ಕಮಿಟ್ಮೆಂಟ್ ಇರ್ತಾವ ಅವರಿಗೆ ಆದಂತ. ಅವ್ರ ಅಪ್ಪ ಅಮ್ಮನ್ ಸಾಕ್ಬೇಕು, ಹೆಂಡತಿ ಮಕ್ಳನ್ನ ಸಾಕ್ಬೇಕು, ಮಕ್ಳು ಸ್ಕೂಲ್ ಫೀಸ್, ಬಾಡಿಗೆ, ರೇಷನ್ ತುಂಬಾ ಇರುತ್ತೆ ಅವ್ರಿಗೂ ಅಂತ ಖರ್ಚುಗಳು. ಸಡನ್ ಅಂತ ಕಂಪ್ನಿ ಬ್ಯಾನ್ ಆಯ್ತು ಅಂದ್ರೆ ನಾಳೆ ದಿವಸ ಎಲ್ಲಿ ಹೋಗ್ಬೇಕು? ಎಷ್ಟೋ ಜನ ನೋಡ್ತೀನಿ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಕೆಲವರು ಆಟೋದವರು. ಹೋಗಿ ಫುಡ್ ಡೆಲಿವರಿ ಮಾಡಕ್ ಹೇಳು, ಕಂಪ್ನಿಲಿ ಕೆಲಸ ಮಾಡಕ್ ಹೇಳು, ಇದೊಂದೇನೆ ಕೆಲಸ, ಆ ಕೆಲಸ ಮಾಡಿ ಈ ಕೆಲಸ ಮಾಡು. ಆ ಕೆಲಸ ನೀವೇ ಮಾಡ್ಬೋದಲ್ವಾ ಹಂಗಾರೆ? ಈಗ ಬೈಕ್ ಟ್ಯಾಕ್ಸಿ ಅವ್ರಿಗೆ ಹೇಳ್ತೀರಾ ಅದನ್ನ ಮಾಡಿ ಇದನ್ನ ಮಾಡಿ ಅಂತ, ಆ ಕೆಲಸ ನೀವೇ ಮಾಡಿ ಹೋಗಿ. ಹಂಗಾದ್ರೆ ನಿಮ್ಗೆ ಆಟೋದ ಬಾಡಿಗೆ ಬರ್ತಾ ಇಲ್ಲ ತಾನೆ? ನಿಮ್ಗೆ ಎಲ್ಲ ಅನ್ನ ಕಿತ್ಕೊಂಡು ತಿಂತಾರೆ, ವರ್ಕೌಟ್ ಆಗ್ತಿಲ್ಲ ತಾನೆ? ಬೇಡ, ನೀವೇ ಫುಡ್ ಡೆಲಿವರಿ ಮಾಡಿ, ನೀವು ಕಂಪ್ನಿಲಿ ಕೆಲಸ ಮಾಡಿ. ಅದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾಕೆ ಹೇಳ್ತೀರಾ? ಹೇಳಿ. ಪದೇ ಪದೇ ಇದೇ, ನಾನು ಎಷ್ಟು ವಿಡಿಯೋ ಮಾಡ್ತೀನಿ ಇದೇ. ಕೆಲವೊಬ್ಬೊಬ್ರು, ಎಲ್ಲಾರು ಇಲ್ಲ, ಕೆಲವೊಬ್ಬೊಬ್ರು ಪದೇ ಪದೇ ಇದೇ ವಿಡಿಯೋಗಳು ಮಾಡ್ತಾರೆ. ಮಾಡಿದಾಗೆಲ್ಲ ಈ ತರ ಒಂದು ಕಮೆಂಟ್ಸ್ ಆಗ್ತಾ ಇರ್ತಾರೆ. ನೋ ಪ್ರಾಬ್ಲಮ್, ಕಮೆಂಟ್ಸ್ ಆಗ್ತಾ ಇರ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇರ್ತೀವಿ. ವಿಡಿಯೋ ನಾವು ಯಾವತ್ತೂ ಕೂಡ ಸ್ಟಾಪ್ ಮಾಡಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ಮೇನ್ ರೀಸನ್ ಬೇಕು. ವೈಟ್ ಬೋರ್ಡ್ ಅಲ್ಲಿ ಓಡ್ಸಂಗಿಲ್ಲ, ಓಕೆ ಅಪ್ಪ ಇದು ಇಲ್ಲಿಗಲ್ಲ, ಓಕೆ ಒಪ್ಕೊಂತೀವಿ. ವೈಟ್ ಬೋರ್ಡ್ ಗೆ ಪರ್ಮಿಷನ್ ಇಲ್ಲ ಕಸ್ಟಮರ್ ಸಾಕ್ಸಕ್ಕೆ, ಅದೆಲ್ಲ ಅಮೌಂಟ್ ಹಣ ಸಂಪಾದನೆ ಮಾಡಂಗಿಲ್ಲ ಅಂತ ಹೇಳ್ತಾ ಇದಾರೆ, ಒಪ್ಕೊಳ್ಳೋಣ. ಬಟ್ ಇದರಿಂದ ಟ್ರಾಫಿಕ್ ಆಗತ್ತೆ ಅನ್ನೋದು ನಾವ್ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ ಸಾಧ್ಯ ಇಲ್ಲ. ಇದ್ರ ರೆಡಿನೇ ಇಲ್ಲ ನಾವು ಒಪ್ಕೊಳಕ್ಕೆ. ಟೂ ವೀಲರ್ ಇಂದ ಟ್ರಾಫಿಕ್ ಕಮ್ಮಿ ಆಗತ್ತೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಗವರ್ಮೆಂಟ್ ಅನೌನ್ಸ್ ಮಾಡಿದ್ರೆ BMTC ಬಸ್ಗಿಂತ ಟೂ ವೀಲರ್ಗಳು ಟ್ರಾಫಿಕ್ ಜಾಸ್ತಿ ಮಾಡ್ತಾ ಇದೆ ಬೆಂಗಳೂರಲ್ಲಿ ಅಂತೆ. ಹಿಂಗೆ ಹೇಳ್ತಿದಾರೆ, ಯಾವ ಆಂಗಲ್ ಅಲ್ಲಿ ಹೇಳಿದಾರೆ ಅಂತ ನಮಗ್ ಗೊತ್ತು ಅರ್ಥ ಆಗಿಲ್ಲ. ಅದೊಂದು ಪ್ರಶ್ನೆ ಇನ್ನು ನಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ.
ಇವತ್ತು ಲಾಸ್ಟ್ ಟೈಮ್ ರಾಪಿಡ್ ಟೂ ವೀಲರ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗ 2 ತಿಂಗಳು ಬೆಂಗಳೂರಲ್ಲಿ ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಗೊತ್ತಿರ್ಬೇಕು ಎಲ್ಲರಿಗೂ. 5-5 ಕಿಲೋಮೀಟರ್ ಹೋಗಕ್ 1 ಅವರ್ ಆಗ್ತಾ ಇತ್ತು. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಇರಲಿಲ್ಲ. ಎಲ್ಲಾ ಒಂದು ಎಂಪ್ಲಾಯ್ಸ್ ಏನ್ ಮಾಡೋರು ತನ್ನ ಸ್ವಂತ ವೆಹಿಕಲ್ ತಗೊಂಬರೋರು. ಒಬ್ಬೊಬ್ರು ಡ್ಯೂಟಿಗೆ ಹೋಗೋರೆಲ್ಲ ಏನ್ ಮಾಡೋರು ಕಾರ್ ಎತ್ಕೊಂಬರೋರು. ಏನಾರ ಕಂಪ್ನಿಗೆ ಹೋಗ್ಬೇಕಾದ್ರೆ ಆಟೋ ಕ್ಯಾಬ್ ಬುಕ್ ಮಾಡ್ಕೊಂಡವ್ರು. ಹಿಂಗಾಗಿ ಏನಾಯ್ತು, ಹೆವಿ ಟ್ರಾಫಿಕ್ ಜಾಸ್ತಿ ಆಯ್ತು. ಟ್ರಾಫಿಕ್ ಜಾಸ್ತಿ ಆಗಿದ್ದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದಾಗ, ಬೈಕ್ ಟ್ಯಾಕ್ಸಿ ರನ್ ಆದಾಗ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಆಗಲ್ಲ, ಇದರಿಂದ ಪೊಲ್ಯೂಷನ್ ಕೂಡ ಆಗಲ್ಲ. ಆಯ್ತಾ, ಸುಮ್ನೆ ಏನೋ ಒಂದ್ ರೀತಿ ಇವತ್ತು ಪೊಲ್ಯೂಷನ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಬಂಸಂದ್ರ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಕಂಪ್ನಿಗಳು ಹೊಗೆ ಬಿಡ್ತವೆ ಅಂದ್ರೆ ನಿಜವಾಗ್ಲೂ ಅದ್ ಎಷ್ಟು ಬ್ಲಾಕ್ ಹೋಗ್ತಾ ಇದೆ, ಎಷ್ಟು ಪೊಲ್ಯೂಷನ್ ಹಾಳಾಗ್ತಾ ಇದೆ ಅಂದ್ರೆ ಅದರಿಂದ ಪೊಲ್ಯೂಷನ್ ಹಾಳಾಗ್ತಾ ಇದೆ. ಅದನ್ನ ಯಾರು ಕೇಳ್ತಾ ಇಲ್ಲ ಗವರ್ಮೆಂಟ್. ಎಷ್ಟು ನಮ್ಮ ಜಿಗಣಿ ರೋಡಲ್ಲಿ ನಾವು ನೋಡ್ತೀವಿ ಎವ್ರಿ ಡೇ, ಕರ್ರಗಲೆ ಹೊಗೆ ಒಳ್ಳೆ ಟ್ರೈನ್ ಅಲ್ಲಿ ಬರುತ್ತಲ್ಲ ಆ ತರ ಬಿಡ್ತದೆ. ಮುಂಚೆ ಹಳೆ ಟ್ರೈನ್ಗಳಿದ್ದು ಈ ಕಲ್ಲಿದ್ದು ತಗೊಂಡು ತುಂಬ್ಕೊಂಡು ಹೋಗ್ಬೇಕಾರೆ ಹೊಗೆ ಬಿಡವಲ್ಲ, ಆ ತರ ಹೊಗೆ ಬಿಡ್ತವೆ. ಇದರಿಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ. 2 ವೀಲರ್ 1 ತಿಂಗಳು ಬಿಡುವಷ್ಟು ಹೊಗೆ ನಾವು ಅರ್ಧ ಗಂಟೆಲಿ ಬಿಡ್ತಾವೆ ಕಂಪ್ನಿಗಳು ಹೊಗೆನ. ಇದರಿಂದ ಪೊಲ್ಯೂಷನ್ ಆಗ್ತಾ ಇರೋದು. ಕೆಲವೊಂದು ವೆಹಿಕಲ್ಸ್ ಗಳು ನೋಡ್ಬೇಕು, ಸರ್ವಿಸೇ ಮಾಡ್ಸಿರಲ್ಲ ಲಾರಿಗಳು, ಹೆವಿ ಲೋಡ್ ಲಾರಿಗಳು. ಅವ್ರ ಹಿಂದೆ ಹೋಗಕ್ ಆಗಲ್ಲ, ಅಷ್ಟು ಬ್ಲಾಕ್ ಹೊಗೆ ಬಿಟ್ಕೊಂಡ್ ಬರ್ತಾ ಇರ್ತಾರೆ. ಇಂಥ ಗಾಡಿಗಳು ಯಾರು ನಮ್ಮ ಪೊಲೀಸ್ ರೆಡಿ ಎಲ್ಲ ಸೀಸ್ ಮಾಡಲ್ಲ. ಇದರಿಂದ ಪೊಲ್ಯೂಷನ್ ಹಾಳಾಗ್ತಾ ಇದೆ. ಇದನ್ನ ಯಾರು ಕೇಳಲ್ಲ. ಏನು 2 ವೀಲರ್ ಇಂದ ಪೊಲ್ಯೂಷನ್ ಹಾಳಾಗ್ತಿದೆ, ಟ್ರಾಫಿಕ್ ಜಾಮ್ ಆಗಿದೆ ಅಂತ ಪದೇ ಪದೇ ಇದೇ ರೀಸನ್ ಕೊಡ್ತಾ ಇದಾರೆ. ಇಲ್ಲಿಗಲ್ ಅಂತೆ. ಇಲ್ಲಿಗಲ್ ಅಂದ್ರೆ ಏನ್ ಸ್ವಾಮಿ, ಕಳ್ತನ ಮಾಡ್ತಾ ಇದಾರ ಬೈಕ್ ಟ್ಯಾಕ್ಸಿ ರೈಡರ್ಸ್? ಕೊಲೆ ಮಾಡ್ತಾ ಇದಾರ? ಇನ್ನೇನಾದ್ರು ಬೇರೆ ಏನಾರು ಅಕ್ರಮ ಗಣಿಗಾರಿಕೆ ಇವು ಮಾಡ್ತಾ ಇದಾರ? ಸ್ವಂತ ಎಲ್ಲ ಬಂಡವಾಳ ಹಾಕೊಂಡು ಕಷ್ಟಪಟ್ಟು ದುಡಿತಾ ಇದಾರೆ, ಸಂಪಾದನೆ ಮಾಡ್ತಾ ಇದಾರೆ. ಇದನ್ನ ಇಲ್ಲಿಗಲ್ ಅಂತ ಹೆಂಗ್ ಹೇಳ್ತಾರೆ? ಇಲ್ಲಿಗಲ್ ಅಂದ್ರೆ ಯಾವ್ದು ಗೊತ್ತಾ ಇವತ್ತು? ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಳಗಾಮಲ್ಲಿ ಯಾವ್ದೋ ಒಂದು ಕಂಪ್ನಿಲಿ ರೈಡ್ ಹೋಗಿ ವಿಡಿಯೋ ಮಾಡಿದ್ರು, ಬೆಲ್ಲ ತಯಾರ ಕಂಪ್ನಿಲಿ. ಆ ಬೆಲ್ಲನ ಕಬ್ಬಿನ ರಸದಿಂದ ತಯಾರಿಸ್ಬೇಕು. ಅವ್ರು ನೋಡಿದ್ರೆ ಸಕ್ಕರೆ ಹಾಕಿ ತಯಾರು ಮಾಡ್ತಿದ್ದಾರೆ. ಬೆಲ್ಲ ಎಲ್ಲಾದ್ರೂ ಸಕ್ಕರೆಯಿಂದ ರೆಡಿ ಮಾಡ್ತಾರ? ಇದು ಇಲ್ಲಿಗಲ್ ಅಲ್ವಾ? ಅದಕ್ಕೆ ಕೆಮಿಕಲ್, ಯಾವ್ದು ಅದು ಇಂಡಸ್ಟ್ರಿಯಲ್ ಏರಿಯಾ ಬಳಸ್ತಕ್ಕಂಥ ಕೆಮಿಕಲ್ ತಿನ್ನೋ ಫುಡ್ ಅಲ್ಲಿ ಹಾಕ್ತಾ ಇದಾರೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಇದು ಕಲ್ಲರೇ ಬ್ಯಾನ್ ಆಗಿದೆ, ಆದ್ರೆ ಅಲ್ಲಿ ಕಲ್ಲರ್ ಯೂಸ್ ಮಾಡ್ತಾ ಇದಾರೆ. ಹೆಂಗ್ ಸಿಕ್ತಿದೆಲ್ಲ ಅವರಿಗೆ? ಇದೆಲ್ಲ ಇಲ್ಲಿಗಲ್ ಅಲ್ವಾ? ಇಂಥವ್ ಬ್ಯಾನ್ ಮಾಡ್ಬೇಕು. ಇಂಥವೆಲ್ಲ ಬ್ಯಾನ್ ಮಾಡೋದ್ ಬಿಟ್ಬಿಟ್ಟು ಪದೇ ಪದೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಇದು ಇಲ್ಲಿಗಲ್ ಇಲ್ಲಿಗಲ್ ಅಂದ್ರೆ ಏನ್ ನ್ಯಾಯ ಇದು? ಹೇಳಿ. ಇಲ್ಲಿ ಇವತ್ತು ಅಲ್ಲಿ ರೆಡಿ ಮಾಡ್ತಿರೋಂಥ ಫುಡ್ ಜನಗಳು ತಿಂತಿರೋದು, ಪಬ್ಲಿಕ್ಸ್ ನಾವು ನೀವು ತಿಂತಿರೋದು. ಇದರಿಂದ ಬರ್ತಕ್ಕಂಥ ಕಾಯಿಲೆ ನಮಗೆ ಕ್ಯಾನ್ಸರ್ ಅಂತ ಇರೋದು, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆ, ಇನ್ನು ಅನೇಕ ಕಾಯಿಲೆಗಳು ಬರ್ತಾ ಇದಾವೆ. ಅವ್ರು ಹಾಕ್ತಕ್ಕಂಥ ಕೆಮಿಕಲ್ ಕಲರ್ ಇಂದವ. ಆ ಕಂಪ್ನಿ ಬ್ಯಾನ್ ಮಾಡಕ್ ಆಗ್ತಿಲ್ಲ. ಆ ಕಂಪ್ನಿ ಬ್ಯಾನ್ ಮಾಡ್ಬೇಕು ಇದಕ್ಕೆ ಯಾರ್ದೋ ಒಂದು ದೊಡ್ಡವ್ರ ಕೈವಾಡ ಸಪೋರ್ಟ್ ಬಂದು ಬ್ಯಾನ್ ಮಾಡಂಗಿಲ್ಲ ಅಂತ ಇವತ್ತು ನ್ಯೂಸ್ ಅಲ್ಲಿ ಅದು ಕೂಡ ಬಂದಿದೆ. ಆ ಇಷ್ಟು ದೊಡ್ಡ ದೊಡ್ಡ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತವೆ, ಇವನ್ನೆಲ್ಲ ಯಾರು ಬ್ಯಾನ್ ಮಾಡ್ತಾ ಇಲ್ಲ. ಯಾವ್ದೋ ಒಂದು ರಾಪಿಡೋ ಕಂಪ್ನಿ ಇಟ್ಕೊಂಡು ಇದು ಇಲ್ಲಿಗಲ್ಲು, ಇದು ಜನಗಳಿಗೆ ಸೇಫ್ಟಿ ಇಲ್ಲ, ಬ್ಯಾನ್ ಮಾಡಿ ಇದರಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗಿ ಸತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಪರವಾಗಿಲ್ಲಪ್ಪ, ಇನ್ಸೂರೆನ್ಸ್ ಕ್ಲೈಮ್, ನಿನ್ ಸ್ವಂತ ವೆಹಿಕಲ್ಸ್ ಇರುತ್ತಪ್ಪ, ನೀನ್ ಇನ್ಸೂರೆನ್ಸ್ ಮಾಡ್ಸಿರಲ್ಲ, ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಸತ್ತೋಯ್ತವ, ನಿನ್ ಇನ್ಸೂರೆನ್ಸ್ ಬರುತ್ತಾ? ಹೇಳಿ, ಬರುತ್ತಾ? ಇವತ್ತು ಬೆಂಗಳೂರಲ್ಲಿ ಲಕ್ಷಾಂತರ ಆಟ ಇದಾವೆ, ಎಲ್ಲರೂ ಇನ್ಸೂರೆನ್ಸ್ ಮಾಡಿಸಿದಾರ? ಎಲ್ಲರೂ 100% ಇನ್ಸೂರೆನ್ಸ್ ಮಾಡಿಸ್ಕೊಂಡೆ ಓಡಿಸ್ತಾ ಇದಾರ? ಇಲ್ಲ. ಯಾರ್ದಾರು ಅವಾಗ ಎಷ್ಟೋ ಜನ ಲ್ಯಾಬ್ಸ್ ಆಗಿರ್ತಾವೆ ಇನ್ಸೂರೆನ್ಸ್, 1 ತಿಂಗಳು 2 ತಿಂಗಳು ಲೇಟ್ ಆಗಿ ಮಾಡಿಸ್ತಾರೆ. ಒಪ್ಕೊಂತೀವಿ, ಇವೆಲ್ಲ ತಪ್ಪು ಎಲ್ರೂ ಮಾಡ್ತಾರೆ. 2 ವೀಲರೇ ಮಾಡಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಮಾಡಲ್ಲ. ಆಯ್ತಾ? ಹಂಗಾಗಿ ಯಾರೋ ಒಬ್ಬ ಇಬ್ಬ ಮಾಡ್ಬೋದು. ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೊನ್ನೆ ಒಂದ್ 2 ಇಂಚ್ ಮಿಸ್ಬಿಹೇವ್ ಆಯ್ತು ಲೇಡೀಸ್ಗೆ, ಮಾಡ್ತಾರೆ. ಎಲ್ಲಾ ಒಂದು ವೆಹಿಕಲ್ಸ್ ಅಲ್ಲೂ ಆಗುತ್ತೆ, ಕಾರಲ್ಲಿ ಆಗುತ್ತೆ, ಆಟೋದಲ್ಲಿ ಆಗುತ್ತೆ, ಬೈಕ್ ಅಲ್ಲಿ ಆಗುತ್ತೆ. ಹಂಗಂತ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಸರಿ ಇಲ್ಲ ಅಂತಾನು ಹೇಳಕ್ ಆಗಲ್ಲ. ಒಬ್ಬ ಇಬ್ಬ ಮಾಡೋ ಮಿಸ್ಟೇಕ್ ಆಗಿ ಎಲ್ಲಾರ ಮೇಲೆ ಬೆಲ್ಡ್ ಮಾಡಿ ತೋರ್ಸೋದು ತಪ್ಪು, ಅದು ಕೂಡ ಹೇಳ್ತೀನಿ. ಹಂಗಾಗಿ ಗೌರ್ಮೆಂಟ್ಗೂ ಅಷ್ಟೇ ನಾವ್ ಹೇಳ್ತಾ ಇದೀವಿ, ನಿಜವಾಗ್ಲೂ ಇತ್ತೀಚೆಗೆ ಮಾಡ್ತಾ ಇರೋಂಥ ರೂಲ್ಸ್ ನೋಡಿದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತುಂಬಾ ಭಯ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ ಹೋಗುತ್ತೆ ಅನ್ನೋದೇ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ದಯವಿಟ್ಟು ಇದನ್ನ ಯಾವ್ದೇ ಕಾರಣಕ್ಕೂ ಮಾಡಬೇಡಿ. ಯಾಕೆಂದ್ರೆ ಇದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಬರೀ ರೈಡರ್ಸ್ ಅಷ್ಟೇ ಅಲ್ಲ, ಅದರಿಂದ ಅವ್ರ ಫ್ಯಾಮಿಲಿ ಜೀವನ ಮಾಡ್ತಾ ಇದಾರೆ. ಅದನ್ನ ನಂಬ್ಕೊಂತ ಪಬ್ಲಿಕ್ಸ್ ಕೂಡ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದಾರೆ. 200-300 ರೂಪಾಯಿ ಕೊಟ್ಟು ಆಟೋ ಕ್ಯಾಬ್ ಹೋಗಕ್ಕಾಗಲ್ಲ, 50-100 ರೂಪಾಯಿ ಡ್ಯೂಟಿಗೆ ಹೋಗಿ ಬರ್ತಾರೆ. ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಕೂಡ ಕಮ್ಮಿ ಆಗಿದೆ ಬೆಂಗಳೂರಲ್ಲಿ. ಪೊಲ್ಯೂಷನ್ ಏನ್ ಯಾವ್ದೇ ಕಾರಣಕ್ಕೂ ಇಷ್ಟೊಂದು ಪೊಲ್ಯೂಷನ್ 2 ವೀಲರ್ ಇಂದ ಆಗಲ್ಲ, ಅದು ಕೂಡ ನಾವ್ ಹೇಳ್ತೀವಿ. ಸುಮ್ನೆ ಏನೋ ಯಾವ್ದೋ ಒಂದು ಸಂಘಟನೆಗಳಿಂದ ಪ್ರೆಸರ್ಗೋಸ್ಕರ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಅಂದ್ಕೊಳ್ಳೋದು ಸಿದ್ಧ ತಪ್ಪು. ಆ ತರ ಬ್ಯಾನ್ ಮಾಡಂಗಿದ್ರೆ ಆಟೋಗಳಿಗೆ ಎಷ್ಟು ಬೇಕೋ ಅಷ್ಟೇ ಪರ್ಮಿಷನ್ ಕೊಡಿ. ಬೆಂಗಳೂರಲ್ಲಿ ಏನಕ್ಕೆ ಅತಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ? ಇವತ್ತು ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ. 1.5 ಲಕ್ಷ ಆಟೋಕ್ ಪರ್ಮಿಷನ್ ಅಷ್ಟೇ ಅಲ್ಲ ಬೆಂಗಳೂರಲ್ಲಿ, ಅಷ್ಟೇ ಕೊಡಿ. ಮಿಕ್ದವ್ ಯಾವ ಬೆಂಗಳೂರು ರೋಡಲ್ಲಿ ಓಡಾಡಂಗಿಲ್ಲ. ಆತರ ಒಂದು ರೂಲ್ಸ್ ಜಾರಿ ಮಾಡಿ ಹಂಗಾರೆ. ಏನಕ್ಕೆ ಆತರ ಮಾಡ್ತಾ ಇಲ್ಲ? ಹೊಸ ಆಟೋಗಳು ಇನ್ನು ಏನಕ್ಕೆ ಬರ್ತಾ ಇದೆ ಹಂಗಾರೆ ಆಟೋ ಬೆಂಗಳೂರಲ್ಲಿ? ಅವಕ್ಕೆಲ್ಲ ಪರ್ಮಿಷನ್ ಇದೆಯಾ? ಖಂಡಿತ ಇಲ್ಲ. ಒಂದು ಲಿಮಿಟ್ ಅಂತ ಇದ್ಮೇಲೆ ಆ ಲಿಮಿಟ್ ಅಷ್ಟೇ ಇರಬೇಕು. 3-4 ಲಕ್ಷ ಆಗ್ತಾ ಇದೆ ಇವತ್ತು ಬೆಂಗಳೂರಲ್ಲಿ ಆಟೋಗಳ ಸಂಖ್ಯೆ. ಇದರಿಂದ ಟ್ರಾಫಿಕ್ ಎಷ್ಟು ಅರ್ಧ ಟ್ರಾಫಿಕ್ ಆಗ್ತಿರೋದೇ ಇವತ್ತು ಆಟೋಗಳಿಂದಾನೆ. ಎಷ್ಟೋ ಕಡೆ ನಾವು ನೋಡಿದೀವಿ. ಎಲ್ಲಿ ಬೇಕಲ್ಲಿ ಪಾರ್ಕಿಂಗ್ ಇರಲ್ಲ, ಅಲ್ಲೆಲ್ಲ ನಿಲ್ಸ್ಕೊಂಡು ನಿಂತಿರ್ತಾರೆ ರೋಡ್ಗಳಲ್ಲಿ. ಎಲ್ಲಿ ಬೇಕಲ್ಲಿ ಕೈ ಹೊಡಿತಾರೆ ಅಲ್ಲೇ ನಿಲ್ಲಿಸ್ತಾರೆ. ಹಿಂದೆ ಯಾವ ಗಾಡಿ ಬರ್ತೈತಿ ಅಂತ ನೋಡಲ್ಲ.
ಎಷ್ಟೋ ಪ್ರಾಬ್ಲಮ್ ಆಗ್ತದೆ ಆಟೋಗಳಿಂದ, ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲ ಯಾರು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ, ಬರೀ ಬೈಕ್ ಟ್ಯಾಕ್ಸಿ ಮಾತ್ರನೇ ಕ್ವಶನ್ ಮಾಡಿ ಕೇಳ್ತಾ ಇದಾರೆ. ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಇದು ಇಲ್ಲಿಗಲ್ಲು, ರೈಡರ್ಸ್ ಗಳೆಲ್ಲ ಮಿಸ್ಬಿಹೇವ್ ಮಾಡ್ತಾರೆ, ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಇದರಿಂದ ಡೆತ್ ಆದ್ರೆ ಇನ್ಸೂರೆನ್ಸ್ ಬರಲ್ಲ, ಟ್ರಾಫಿಕ್ ಸಮಸ್ಯೆ, ಪೊಲ್ಯೂಷನ್ ಎಲ್ಲ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆನೆ ಬೆಳ್ ಮಾಡಿ ತೋರಿಸ್ತಾ ಇದಾರೆ. ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಅವ್ರು ಯಾವ್ದೇ ತರ ತಪ್ಪು ಮಾಡಿಲ್ಲ. ಯಾಕೆಂದ್ರೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ತಿಂತಾ ಇದಾರೆ, ಆಯ್ತಾ. ಅವ್ರೇನ್ ಯಾವ್ದೇ ರೋಲ್ ಕಾಲ್ ಮಾಡ್ತಾ ಇಲ್ಲ. 50 ರೂಪಾಯಿ ಹೋಗ್ತಾರೆ, 100 ರೂಪಾಯಿ ಕೊಡಪ್ಪ, 200 ರೂಪಾಯಿ ಕೊಡಪ್ಪ ಅಂತ ಯಾರು ಕೇಳಲ್ಲ. ಆನ್ಲೈನ್ ಅಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಅಮೌಂಟ್. ಕಸ್ಟಮರ್ ಹತ್ರ 1 ರೂಪಾಯಿ ಎಕ್ಸ್ಟ್ರಾ ಯಾರು ಕೇಳಲ್ಲ. ಕಸ್ಟಮರ್ ಇಷ್ಟಪಟ್ಟು ಖುಷಿಯಿಂದ ಕೊಟ್ರೆ ಮಾತ್ರ ತಗೊಂತಾರೆ ರೈಡರ್ಸ್ ಹೊತ್ತು. ಇವತ್ತಿನವರೆಗೂ ಯಾವ್ದ ರೈಡರ್ ಕೂಡ ಎಕ್ಸ್ಟ್ರಾ ಅಮೌಂಟ್ ಕೇಳಿದಾನೆ ಅಂತ ಒಂದು ಕಂಪ್ಲೇಂಟ್ ಎಲ್ಲಾರು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ? ಎಲ್ಲೂ ಬಂದಿಲ್ಲ, ಬರೋದು ಇಲ್ಲ. ಯಾಕಂದ್ರೆ ಯಾರು ಕೇಳಲ್ಲ ಎಕ್ಸ್ಟ್ರಾ ಆತರ. ಯಾಕಂದ್ರೆ ಕಸ್ಟಮರ್ ಖುಷಿಯಾಗಿ ಕೊಟ್ರೆ ಇಸ್ಕೊಂತಾರೆ. ಅದ್ ಬಿಟ್ಬಿಟ್ಟು 50 ಕೊಡಿ 100 ಕೊಡಿ ಅಂತ ಯಾರು ಆಟೋದವ್ರ ತರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲೂ ಜಗಳ ಮಾಡಿಲ್ಲ. ಆತರ ಯಾವ್ದೇ ಒಂದು ನ್ಯೂಸ್ ಬಂದಿಲ್ಲ. ಈ ತರ ಎಲ್ಲ ನ್ಯೂಸ್ ಬರೋದೇ ಆಟೋಗಳಲ್ಲಿ. ಯಾಕಂದ್ರೆ ಒಂದು 100 ಮೀಟರ್ 200 ಮೀಟರ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಲೊಕೇಶನ್, ಆದ್ರೂ ಕೂಡ ಕರ್ಕೊಂಡೋಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವ್ರಿಗೆ ಕೇಳೋ ಲೊಕೇಶನ್ ಡ್ರಾಪ್ ಮಾಡ್ತಾರೆ. ಅವ್ರು ಎಕ್ಸ್ಟ್ರಾ ಕೊಟ್ರೆ ಇಸ್ಕೊಂತಾರೆ, ಇಲ್ಲಾಂದ್ರೆ ಕೇಳೋಕೆ ಹೋಗಲ್ಲ, ಹಂಗೆ ಹೋಗ್ತಾರೆ. ಅದೇ ಒಂದ್ 100 200 ಮೀಟರ್ ಆಟೋದಲ್ಲಿ ಎಕ್ಸ್ಟ್ರಾ ಮುಂದೆ ಡ್ರಾಪ್ ಮಾಡಿದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದ ಕೇಳ್ತಾರೆ. ಇದು ನಮ್ಮ ಲೇಔಟ್ ಅಲ್ಲೇ ಮೊನ್ನೆ ಕೂಡ ಆಗಿದೆ, ನಾನು ಕಣ್ಣಾರೆ ನೋಡಿದೀನಿ. ನಾನು ನಮ್ಮ ಮನೆ ಹತ್ರನೇ ಜಸ್ಟ್ ನಮ್ಮ ಮನೆಯಿಂದ 200 ಮೀಟರ್ ಅವ್ನಿಗೆ ಲೊಕೇಶನ್ ಸೆಟ್ ಮಾಡಕ್ ಬಂದಿಲ್ಲ ಪಾಪ. ಯಾವ್ದೋ ಒಂದು ಕಂಪ್ನಿ ಹೆಸರು ಟೈಪ್ ಮಾಡಿದಾನೆ, ಕಂಪ್ನಿ ತಗ ಎಂಡ್ ಆಗಿದೆ. ಆ ಕಂಪ್ನಿಯಿಂದ ನಮ್ಮ ಲೇಔಟ್ಗೆ ಒಂದು 200 ಮೀಟರ್ ಇದೆ ಅಷ್ಟೇನೆ. ಅಷ್ಟು ದೂರ ಬಂದಿರೋದಕ್ಕೆ ಅವನು 50 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ದಾನೆ. ಅವನು ಪಾಪ ಹಿಂದಿಯವನಾಗಿರೋದಕ್ಕೆ ಏನ್ ಬಾಯಿ ಬಂದಂಗೆ ಬೈತಾ ಇದ್ದಾನೆ ಅವನಿಗೆ. ನೋಡುದು ನಾವು ಎಲ್ಲ ಲೇಔಟ್ ಅಲ್ಲಿ ಎಲ್ಲ ಜನ ಸಮಾಧಾನ ಮಾಡ್ಕೊಂಡಿದ್ರು. 200 ಮೀಟರ್ಗೆಲ್ಲ ಏನ್ ಎಕ್ಸ್ಟ್ರಾ ಇತ್ತು, ಅವನ ತಲೆನೋವಿಲ್ಲಪ್ಪ. 50 ರೂಪಾಯಿ ಕೇಳ್ತಿದ್ಯಾ, ಅವ್ನು ಎಕ್ಸ್ಟ್ರಾ ಅದರಲ್ಲೇ ಟಿಪ್ಸ್ ಯಾಡ್ ಮಾಡಿದ್ದಂತ ಆಲ್ರೆಡಿ 30 ರೂಪಾಯಿ. ರೈಡರ್ ಯಾರು ಸಿಕ್ಕಿಲ್ಲ ಅಂತ 30 ರೂಪೀಸ್ ಟಿಪ್ಸ್ ಕೂಡ ಯಾಡ್ ಮಾಡಿದ್ದಾರೆ. 200 ಮೀಟರ್ ಮುಂದೆ ಬಂದ್ ಬಿಟ್ಬಿಟ್ರೆ ಏನಾಯ್ತು ಅಂದೇಳಿ. ಎಷ್ಟೋ ನಾವು ಬೈಕ್ ಟ್ಯಾಕ್ಸಿ ರೈಡರ್ಸ್ 1 ಕಿಲೋಮೀಟರ್ ಎಕ್ಸ್ಟ್ರಾ ಲೊಕೇಶನ್ ರಾಂಗ್ ಬುಕ್ ಮಾಡಿದಾಗ ಕರ್ಕೊಂಡೋಗಿ ಬಿಡ್ತಾರೆ. ಆತರ ಇದ್ದಾಗ ಆಟೋಮೆಟಿಕ್ ಅಪ್ಡೇಟ್ ಕೂಡ ಆಗುತ್ತೆ ಒಂದೊಂದ್ ಟೈಮ್ ಅದ್ರಲ್ಲೇನೆ. ಹಾಗಾಗಿ ಸಣ್ಣ ಪುಟ್ಟಕ್ಕೆಲ್ಲ ಕಿರಿಕ್ ಮಾಡೋದು ಆಟೋದವರೇನೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾವತ್ತೂ ಏನೂ ಆಗಿಲ್ಲ. ಯಾವ್ದೋ ಒಂದ್ ಸಣ್ಣ ಪುಟ್ಟ ಮಿಸ್ಟೇಕ್ಗಳು, ಕೆಲವೊಬ್ಬರು ಕಚಡ ನನ್ ಮಕ್ಳು ಮಾಡಿರ್ತಕ್ಕಂಥ ಮಿಸ್ಬಿಹೇವ್ ಇರ್ಬೋದು, ಒಪ್ಕೊಂತೀವಿ, ತಪ್ಪಾಗಿದೆ. ಹಂಗಂತ ಎಲ್ರೂ ಮಾಡಲ್ಲ. ಇವತ್ತು 3 ಲಕ್ಷ ಜನ ಇದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್, ಎಲ್ರೂ ಅಲ್ಲ. ಅದು ಯಾವ್ದೋ ಬೆರಳೆಣಿಕೆ ಅಷ್ಟು ಒಬ್ರ ಇಬ್ರು ಮಾಡಿದ್ದಾರೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ತಪ್ಪು ಮಾಡಿದಾರೆ ಅಂತ ಅದನ್ನೇ ಒಂದ್ ದೊಡ್ಡ ರೀಸನ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಅನ್ನೋದು ಶುದ್ಧ ತಪ್ಪು. ಹಂಗಾಗಿ ಸೋಮವಾರ ಬೈಕ್ ಟ್ಯಾಕ್ಸಿಗೆ ತುಂಬಾ ಹಿನ್ನಡೆ ಆಗ್ಬೋದು ಅಂತ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ನೆಕ್ಸ್ಟ್ 24ಕ್ಕೆ ಪೋಸ್ಟ್ ಪೋನ್ ಆಗಿದೆಯಲ್ಲ, ಇದು ಏನಾಗುತ್ತೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಎಲ್ರಿಗೂ. ನಿಜವಾಗ್ಲೂ ಇದೆಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಎಲ್ಲಾ ಒಂದು ಬೆಂಬಲ ಯಾರು ನೀಡ್ತಾ ಇಲ್ಲ. ಒಂದು ರಾಜ್ಯ ಸರ್ಕಾರದಿಂದ ಇಡ್ಬೋದು, ಒಂದು ಕೋರ್ಟ್ ಇಂದ ಇಡ್ಬೋದು, ಎಲ್ಲೂ ಬೆಂಬಲ ಸಿಗ್ತಾ ಇಲ್ಲ. ಕಾಣದ ಕೈವಾಡಗಳು ಇದನ್ನೆಲ್ಲೋ ಬ್ಯಾನ್ ಮಾಡಕ್ಕೆ ಓಡಾಡಿಸ್ತಾ ಇದಾವೆ ಅಂತ ಅನ್ನಿಸ್ತಾ ಇದೆ ನಮ್ಮ ಅನಿಸಿಕೆ. ಕೆಲವೊಂದು ಸಂಘಟನೆಗಳೆಲ್ಲವ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಹೋರಾಡಿ ಎಲ್ಲಿ ಏನಾಗ್ತಿದೆ. 10 ವರ್ಷದಿಂದ ಬೆಂಗಳೂರಲ್ಲಿ ರನ್ ಆಗಿರ್ತಕ್ಕಂಥ ಬೈಕ್ ಟ್ಯಾಕ್ಸಿ ಸಡನ್ ಅಂತ ಬ್ಯಾನ್ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ ಹುಡುಗರಿಗೆ. ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಸ್ಟೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಹಾಗೆ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಮತ್ತೆ ಏನಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಇವತ್ತಿನವರೆಗೂ ಅರ್ಥ ಆಗ್ತಾ ಇಲ್ಲ. ಹೇಳಿರೋ ರೀಸನ್ನೇ ಪದೇ ಪದೇ ಹೇಳ್ತಾನೆ ಇದಾರೆ. ಹಂಗಾಗಿ ಯಾವ್ದೇ ಕಾರಣಕ್ಕೂ ನಮಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದು ಇಷ್ಟ ಇಲ್ಲ. ನಮಗೆ ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಕರ್ನಾಟಕದಲ್ಲಿ, ನಮ್ಮ ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ಬೇಕೇ ಬೇಕು. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಎಷ್ಟೋ ಸಂಸಾರ ಜೀವನ ಮಾಡ್ತಾ ಇದಾವೆ. ಹಂಗಾಗಿ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ ಬೇಡ. ಇದಿದ್ರೆ ಜನಗಳಿಗೂ ಒಳ್ಳೇದಾಗತ್ತೆ, ಪಬ್ಲಿಕ್ಸ್ಗೂ ಒಳ್ಳೇದಾಗತ್ತೆ, ಎಷ್ಟೋ ರೈಡರ್ಸ್ಗೂ ಒಳ್ಳೇದಾಗತ್ತೆ. ನಾಳೆ ದಿವಸ ಕೆಲಸ ಹೋದ್ರೆ ಯಾರು ಅವ್ರಿಗೆ ಕೆಲಸ ಕೊಡಲ್ಲ. ನೀವು ಗೌರ್ಮೆಂಟ್ ಬ್ಯಾನ್ ಮಾಡ್ಬಿಡ್ತೀರಾ, ಆ 3 ಲಕ್ಷ ಜನಕ್ಕೆ ನೀವೇನ್ ಕೆಲಸ ಕೊಡಲ್ಲ, ನೀವೇನ್ ಸಂಬಳ ಕೊಡಲ್ಲ. ನೆಕ್ಸ್ಟ್ ಅವ್ರ ಕೆಲಸ ಹುಡುಕ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಗೊತ್ತು ಇವತ್ತು, ಆಯ್ತಾ. 1,000 ರೂಪಾಯಿ ದುಡಿಬೇಕು ಅಂದ್ರೆ ದಿನಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತದ್ರಲ್ಲಿ ಏನೋ ಇವತ್ತೊಂದು ಬೈಕ್ ಟ್ಯಾಕ್ಸಿಯಿಂದ ಒಂದು ಕಂಪನಿ ಕೆಲಸ ಕೊಟ್ಟಿದೆ, ಅಷ್ಟು ಲಕ್ಷ ಜನಕ್ಕೆ ಸ್ಯಾಲರಿ ಕೊಡ್ತಾ ಇದೆ ಅಂದ್ರೆ ಅದಕ್ಕೊಂದು ಅಪ್ರಿಶಿಯೇಟ್ ಮಾಡ್ಬೇಕು ಹೊರತು ನೀವು ಆ ಕಂಪ್ನಿನ ಬ್ಯಾನ್ ಮಾಡಿ ಅಷ್ಟು ಲಕ್ಷ ಜನನ ಬೀದಿಗೆ ತಳ್ಳೋದು ಏನ್ ನ್ಯಾಯ ಅಂತ ನಾವು ನಿಮಗೆ ಕೇಳ್ತಾ ಇದೀವಿ ಗೌರ್ಮೆಂಟ್ಗೆ. ಹೇಳಿ, ಇದಕ್ಕೆ ದಯವಿಟ್ಟು ನೀವೇ ಉತ್ತರ ಕೊಡ್ಬೇಕು ರಾಜ್ಯ ಸರ್ಕಾರ. ಹಂಗಾಗಿ ಇವಾಗ ಮತ್ತೆ ಬೈಕ್ ಟ್ಯಾಕ್ಸಿ ಬರೀ ಫುಡ್ ಡೆಲಿವರಿ, ಸ್ವಿಗ್ಗಿ, ಝೊಮ್ಯಾಟೊ, ಇ ಕಾಮರ್ಸ್ ಅಂದ್ರೆ ಗೊತ್ತಿರ್ಬೇಕು, ಕಮರ್ಷಿಯಲ್ ಮೆಟೀರಿಯಲ್ ಮಾಡ್ತಾರಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ, ಇವಕ್ ಮಾತ್ರ ಮೀಸಲು ಅಷ್ಟೇ ಅಂತೆ. ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಅಂತ ಕಂಪಲ್ಸರಿಯಾಗಿ ವಾರ್ನಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ ಇವತ್ತು. ಇದು ಎಲ್ಲಿ ಮುಂದುವರಿಯುತ್ತೋ ಕೇಸು, ಇಲ್ಲ ನಾಳೆನೆ ಫೈನಲ್ ಆಗುತ್ತೋ ಅಂತಾನು ಕೂಡ ಗೊತ್ತಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು ಅಂತ ಎಲ್ಲಾ ರೈಡರ್ಸ್ ಗೊತ್ತಿಲ್ಲ. ಆದಷ್ಟು ನಾನು ಹೇಳ್ತಾ ಇದ್ದೀನಿ ರೈಡರ್ಗೆ, ಇನ್ನೊಂದ್ ಯಾವ್ದಾದ್ರು ಒಂದು ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳಿ. ಇದನ್ನ ನಂಬ್ಕೊಂಡ್ರೆ ಖಂಡಿತ ಜೀವನ ಅಂತೂ ಹಾಳಾಗೋಗುತ್ತೆ, ಗ್ಯಾರಂಟಿ. ಹಂಗ ಆಗ್ಬಿಟ್ಟಿದೆ ಪರಿಸ್ಥಿತಿ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಯಾವಾಗ ಬ್ಯಾನ್ ಮಾಡ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ. ಈ ಸರಿ ಏನಾದ್ರು ಬ್ಯಾನ್ ಆದ್ರೆ ಮತ್ತೆ ಓಪನ್ ಆಗೋದು ಖಂಡಿತ ಇನ್ನು 2.5 ವರ್ಷ. ಈ ಕಾಂಗ್ರೆಸ್ ಸರ್ಕಾರ ಮುಗಿಯೋ ಗಂಟ ಮತ್ತೆ 2.5 ವರ್ಷ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರೀ ಓಪನ್ ಆಗಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಈ ಸರ್ಕಾರ ಮುಗಿದು ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೆ ಅಂತ ಗೊತ್ತಿಲ್ಲ. ಅವಾಗ ಮತ್ತೆ ಏನಾದ್ರು ಬೈಕ್ ಟ್ಯಾಕ್ಸಿ ಕೇಸ್ ಕೋರ್ಟ್ ಅಲ್ಲಿ ಹೋದಾಗ ಮತ್ತೆ ಸ್ಟೇ ಆರ್ಡರ್ ತಂದ್ಮೇಲೆ ಏನಾದ್ರು ರನ್ ಆದ್ರೂ ಆಗ್ಬೋದು.
ಹಂಗಾಗಿ ಸದ್ಯಕ್ಕೆ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಪರ್ಮನೆಂಟ್ 2 ವರ್ಷ 2.5 ವರ್ಷ ಮತ್ತೆ ಓಪನ್ ಆಗಕ್ ಚಾನ್ಸ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಆದಷ್ಟು ನೀವು ಒಂದು ಬೇರೆ ಕೆಲಸ ನೋಡ್ಕೊಳ್ಳಿ. ಹೇಳ್ತಾ ಇದ್ನಲ್ವಾ, ಆದಷ್ಟು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಬೇರೆ ಸಡನ್ ಅಂತ ಬೇರೆ ಡೆಲಿವರಿಗಳು ಎಲ್ಲಾ ಬಿದ್ದೋಗ್ತವೆ. ಯಾಕೆಂದ್ರೆ ಗೊತ್ತಿರ್ಬೇಕು, 3 ಲಕ್ಷ ಜನ ಬೇರೆ ಕಡೆ ಹೋದ್ರೆ ಎಲ್ಲಾ ಡೆಲಿವರಿ ಫೀಲ್ಡ್ ಬಿದ್ದೋಗುತ್ತೆ. ತುಂಬಾ ಕಷ್ಟ ಕೂಡ ಆಗುತ್ತೆ. ಹಂಗಾಗಿ ಆದಷ್ಟು ನೀವು ಒಂದು ಸೈಡ್ ಬಿಸ್ನೆಸ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾರೆಲ್ಲ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಎವ್ರಿ ಡೇ ಇದೇ ತರ ನಾವು ವಿಡಿಯೋಗಳು ಮಾಡ್ತಾನೆ ಇರ್ತೀವಿ ಬೈಕ್ ಟ್ಯಾಕ್ಸಿ ಪರವಾಗಿ. ಏನೇ ಆದ್ರೂ ಪರವಾಗಿಲ್ಲ, ನಾವು ಬೈಕ್ ಟ್ಯಾಕ್ಸಿ ಯಾವತ್ತೂ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.